ಎಲ್ಲ ಹಿರಿಯರಿಗೂ ಗಣ್ಯರಿಗೂ ಕೂಡ ಸ್ವಾಗತನ ಬಯಸ್ತಾ, ಹಾಗೇನೆ ಈ ಒಂದು ಜಿಲ್ಲಾ ಮಟ್ಟದ ಸಮಾವೇಶಕ್ಕೆ ವಿವಿಧ ಹಳ್ಳಿಗಳಿಂದ ಇವತ್ತು ನಿಮ್ಗೆಲ್ಲಾ ಕೆಲಸಗಳನ್ನ ಬದಿಗೊತ್ತಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಉಳಿಸೋಕೋಸ್ಕರ ಹಳ್ಳಿಗಳಿಂದ ನೀವೇ ಸ್ವತಃ ಖರ್ಚು ಮಾಡ್ಕೊಂಡು ಈ ಸಮಾವೇಶಕ್ಕೆ ಬಂದಿರಿ. ನಿಮ್ಗೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತನ ಕೋರ್ತೀನಿ. ಸ್ನೇಹಿತರೆ, ನಾವು ಆಲ್ರೆಡಿ ನಿಮ್ಮ ಹಳ್ಳಿಗಳಿಗೆಲ್ಲ ಬಂದೀವಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಕೆಪಿಎಸ್ ಶಿಕ್ಷಣ ತಜ್ಞರು ಒಟ್ಟೆ ಏನು ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ಬೇಕು. ಪೇಪರ್ನೇ ಬಂದವನ್ನ ಮತ್ತೆ ನಮ್ಗೆ ಯಾರ ಅನುಕೂಲ ಬೇಕಾ ಕಮಿಟಿ ಒಳಗೆ ಹಾಕೊಳ್ಳೋದ್ರಿಂದ ಆಗೋದು. ಈ ಒಂದನೇತೆ ಪಠ್ಯ ಪುಸ್ತಕ ಮಾಡ್ಬೇಕಾದ್ರೆ ಒಂದನೇಸೆ ಕನಿಷ್ಠ 15 ವರ್ಷ ಕಲಿಸಿದಂತ ಶಿಕ್ಷಕರು ಇಬ್ಬರಲ್ಲಿ ಇರ್ಬೇಕಾ ಕಮಿಟಿ ಒಳಗೆ? ಇಲ್ಲ, ಕಮಿಟಿ ಒಳಗೆ ಇರಂಗಿಲ್ಲ ಯಾರು. ಅದಕ್ಕೆ ಕೆಲವೊಂದಿಬ್ರು ಪ್ರೈಮರಿ ಸ್ಕೂಲ್ ಟೀಚರ್ ಅವ್ರೇನು ಒಂದನೇತೆ ಕಲಿಸಿರ್ತಾರೆ ಏನೂ ಗೊತ್ತಾಗುವುದಿಲ್ಲ. ಒಬ್ರು ಹೈಸ್ಕೂಲ್ ಟೀಚರು, ಒಬ್ರು ಕಾಲೇಜ್ ಪ್ರೊಫೆಸರು, ಒಬ್ರು ಯೂನಿವರ್ಸಿಟಿ ಪ್ರೊಫೆಸರ್ ಅಧ್ಯಕ್ಷ ಮಾಡಿಬಿಡ್ತಾರೆ. ಅದಕ್ಕೆ ಇವು ಕೆಲವೊಂದು ಅನುಭವಿಕ ಶಿಕ್ಷಕರ ಇದನ್ನ ಕೇಳಿದ್ರೆ ಆಗ್ತದೆ. ಒಟ್ಟಿನಲ್ಲಿ ಇದು ಮ್ಯಾಗ್ನೆಟ್ ಸ್ಕೂಲ್, ಮ್ಯಾಗ್ನೆಟ್ ಯೋಜನೆ ಅನ್ನೋದು ಏನದಲ್ಲ, ಇದನ್ನು ಪ್ರಾರಂಭಿಸುವುದರಿಂದ ಹಳ್ಳಿಯ ಮಕ್ಕಳಿಗೆ, ಬಡ ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಅದಕ್ಕೆ ಇದರ ಯೋಜನೆಯನ್ನ ಇಲ್ಲಿಗೆ ಕೈ ಬಿಡುವುದು ಒಳ್ಳೆಯದಂತ ನನಗಸ್ತದೆ. ಮತ್ತು ಇನ್ನೊಂದು ಏನಾಗ್ತದೆ ಅಂತಂದ್ರೆ, ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುವುದರಿಂದ ಎಲ್ಲಾ ಮಕ್ಕಳು ಆ ಕಡೆ ಆಕರ್ಷಣೆ ಆಗಿ ಪೋಷಕರು ಸಹಿತ ಇದನ್ನೇ ಎಲ್ಲಕತ್ತೀರಿ ಇಂಗ್ಲಿಷ್ ಮೀಡಿಯಂ ಇರ್ತಾರೆ. ಹೀಗಾಗಿ ಕನ್ನಡದ ಮಾತೃಭಾಷೆಯ ಶಿಕ್ಷಣ ಕುಂಠಿತಗೊಳ್ತದೆ. ಅದಕ್ಕೆ ಈ ಎರಡು ಉದ್ದೇಶಗಳಿಂದ ಇದನ್ನ ಬಿಡುವುದು ಚಲೋ ಆಗ್ತದೆ. ಅದಕ್ಕೆ ಎಲ್ಲಾ ಹಳ್ಳಿ ಶಾಲೆಗಳು ಬಂದಾಗ್ತವ. ಇದನ್ನ ದಯವಿಟ್ಟು ಕೈಬಿಟ್ಟು ಹಳ್ಳಿಯ ಶಾಲೆಗಳನ್ನು ಸುಧಾರಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ಹೇಳ್ತಾ, ನನಗೆ ಆರೋಗ್ಯ ಸರಿ ಇಲ್ಲ ಒಂದನೇದ್ದು. ಎರಡನೇದ್ದು ಬಹಳ ತನ ಕುಂದ್ರಕ್ಕೂ ನನಗೆ ತೊಂದರೆ ಆಗ್ತದೆ. ಇವೆಲ್ಲ ಅದಾವ. ಅದಕ್ಕೆ ನಾನು ನನ್ನ ಈ ಭಾಷಣ ಮುಗಿಸಿ ನಾನು ನಿರ್ಗಮಿಸ್ತಾ ಇದ್ದೇನೆ. ದಯವಿಟ್ಟು ನನ್ನನ್ನು ನೀವೆಲ್ಲರೂ ಕ್ಷಮಿಸ್ಬೇಕಂತ ಹೇಳಿ ಕೇಳ್ಕೊಂಡು ನಾನು ಭಾಷಣ ಅನ್ನೋದು ಸರ್ಕಾರದ ಉದ್ದೇಶ. ನಮಗನಿಸಬಹುದು ಬರೀ ಕರ್ನಾಟಕದವರು ಅಷ್ಟೇ ಶಾಲೆ ಮುಗಿಸ್ತಾ ಇದಾರ. ಇಲ್ಲ ಸ್ನೇಹಿತರೆ, ಇದೇ ಯೋಜನೆ ಇದನ್ನ ಜಾರಿಗೊಳಿಸ್ತಾ ಇದ್ದಾರೆ. ನಮ್ಮಲ್ಲಿ ಯಾವ ರೀತಿ ಕೆಪಿಎಸ್ ಶಾಲೆಯಿಂದ ಇಂಗ್ಲಿಷ್ ಮೀಡಿಯಂ ಕಲಿಸ್ತೀವಿ. ಬ್ಯಾಂಕಿಗೆ 59 ಮಂದಿ ಕಾರ್ಪೊರೇಟ್ ಕಂಪನಿಗಳು ಫೈನಾನ್ಸ್ ಮಾಡ್ತಾರ. ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ ಇಂಥವ್ರು 59 ಖಾಸಗಿ ಕಂಪನಿಗಳು ಫೈನಾನ್ಸ್ ಮಾಡ್ತಾರ ಬ್ಯಾಂಕಿಗೆ. ಅವ ಯಾವ ದೇಶಕ್ಕೆ ಸಾಲ ಕೊಡ್ತಾನೆ, ಆ ದೇಶವನ್ನ ಈ ಕಂಪನಿಗಳ ಲೂಟಿ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಸಾಲ ಕೊಡ್ತಾನೆ. ಅವ ಸುಮ್ಮನೆ ಸಾಲ ಕೊಡೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾವು. ಇದು ಜಾಗತಿಕ ಮಟ್ಟದಲ್ಲಿ ಶಿಕ್ಷಣವನ್ನು ಒಂದು
ಮಾರಾಟದ ವಸ್ತುವನ್ನಾಗಿ ಮಾಡ್ತಕ್ಕಂತಹ ಆಳುವ ಅಗರ್ಭ ಶ್ರೀಮಂತರಾಗಿರ್ತಕ್ಕಂಥ ಬಂಡವಾಳಗಾರರ ಒಂದು ಹುನ್ನಾರ ಪಿತೂರಿ. ಈಗ ಅವ್ರು ಲಾರಿ ತಯಾರು ಮಾಡಿದಾರ, ಟ್ರ್ಯಾಕ್ಟರ್ ತಯಾರು ಮಾಡಿದಾರ, JCB ತಯಾರು ಮಾಡಿದಾರ. ಆದ್ರೆ ಆ ಮಾರ್ಕೆಟ್ ಅವ್ರು ನಡೀತಾ ಇಲ್ಲ. ಮೊಬೈಲ್ ತಯಾರಿ ಮಾಡಿದಾರ, ಲ್ಯಾಪ್ಟಾಪ್ ತಯಾರಿ ಮಾಡಿದಾರ. ಅವ್ರ ದಾಹ ಎಷ್ಟಿದೆ ಅಂತಂದ್ರೆ ಬಂಡವಾಳ ಶೇಖರಣೆ ಆಗಿದೆ, ಅದನ್ನ ಶಿಕ್ಷಣದಲ್ಲೂ ಹೂಡಿಕೆ ಮಾಡಬೇಕು. ಅದಕ್ಕೆ ಅವ ಬ್ಯಾಂಕಿಗೆ ಫೈನಾನ್ಸ್ ಮಾಡ್ತಾನ, ಅವ ಬಂದಿಲ್ ಸಾಲ ಕೊಡ್ತಾನ. ಸಾಲ ತಗೊಂಡು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್. ಬರಲಿ ಮೇಲಿನಿಂದ ಹೊಸ ಬೆಳಕಿನ ಧಾರೆ, ಮೂಡಿ ಬರಲಿ ಹೊಸ ಬೆಳಕಿನ ಹೊಸ ಕಾಂತಿಯ ತಾರೆ. ಸಾಗಿ ಬರಲಿ ಮೇಲಿನಿಂದ ಹೊಸ ಬೆಳಕಿನ ಧಾರೆ, ಹೊಸ ಬೆಳಕಿನ ಧಾರೆ. ಹಸಿದ ಪುಟ್ಟ ಕಂದಮ್ಮಗೆ ಹೊಟ್ಟೆ ತುಂಬ ಹಾಲು, ದುಡಿವಿರುವ ಕೈ ಕಾಲಿಗೆ ಕೆಲಸವಿರುವ ಬಾಳು. ಹಸಿದ ಪುಟ್ಟ ಕಂದಮ್ಮಗೆ ಹೊಟ್ಟೆ ತುಂಬ ಹಾಲು, ದುಡಿವಿರುವ ಕೈ ಕಾಲಿಗೆ ಕೆಲಸವಿರುವ ಬಾಳು. ಹಬ್ಬುತ್ತಿರುವ ಹೂ ಬಳ್ಳಿಗೆ ಹಬ್ಬಿನ ಆಧಾರ, ಹಬ್ಬುತ್ತಿರುವ ಹೂ ಬಳ್ಳಿಗೆ ಹಬ್ಬಿನ ಆಧಾರ. ಆಗಲಿ ಹೊಸ ವರ್ಷ ಸಮೃದ್ಧಿಯ ತೀರ, ಆಗಲಿ ಹೊಸ ವರ್ಷ ಸಮೃದ್ಧಿಯ ತೀರ. ಮೂಡಿ ಬರಲಿ ಹೊಸ ವರ್ಷದ ಹೊಸ ಕಾಂತಿಯ ತಾರೆ, ಸಾಗಿ ಬರಲಿ ಮೇಲಿನಿಂದ ಹೊಸ ಬೆಳಕಿನ. ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಸಮಾವೇಶದ ಮುಖ್ಯ ಭಾಷಣಕಾರರಾಗಿ AIDSOನ ರಾಜ್ಯ ಕಚೇರಿ ಕಾರ್ಯದರ್ಶಿಗಳಾದ ಮಹಾಂತೇಶ್ ಬೀಳೂರ್ ಅವರು ಕೂಡ ಈ ಸಮಾವೇಶದ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಆದ್ರ ಎಷ್ಟು ಬಸ್ಗಳನ್ನು ಬಿಡ್ತಾರೆ, ಪ್ರತಿಯೊಂದು ಊರಿಗೆ ಒಂದು ಶಾಲೆಗೆ ಒಂದು ಬಸ್ ಬೇಕು. ಇದು ಹೆಂಗಂತಂದ್ರೆ ಆರಂಭಿಸ್ಬಿಡ್ತಾರೆ. ನಮ್ಮ ಸರ್ಕಾರಗಳು ಏನ್ ಮಾಡ್ತಾರೆ ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅದನ್ನು ಕಂಟಿನ್ಯೂ ಇಟ್ಕೊಂಡು ಹೋಗುವಂತ ಉದಾಹರಣೆ ಭಾಳ. ಇದು ಒಂದ ಸರ್ ಈಗ ಬಹಳ ವಿಸ್ತಾರವಾಗಿ ಕನ್ನಡ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಹೋಗುವಂತ ಮಕ್ಕಳು ಯಾರು ಎಲ್ಲ ಕುಡಿಯುವ ವರ್ಗದ ಜನ ಹಾಗೂ ಬಡವರ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ. ಇವತ್ತು ನಾವು ನೋಡಕಂತೇವೆ, ಪ್ರತಿ ಹಳ್ಳಿಗಳಲ್ಲಿ ಕೂಡ ಕಾನ್ವೆಂಟ್ ಸ್ಕೂಲ್ಗಳು ಪ್ರಾರಂಭ ಆಗ್ತವೆ. ಮೊದಲೇ ಸರ್ಕಾರಿ ಶಾಲೆಗಳು ಸೊರಗಿ ಹೋಗ್ತಾ ಇದ್ದಾರೆ. ಅಂತದ್ರಲ್ಲಿ ಸರ್ಕಾರ ಕೂಡ ಈ ಒಂದು ಯೋಜನೆಯನ್ನು ಜಾರಿಗೆ ತಂದ್ರೆ ಅದು ಬಡ ಮಕ್ಕಳ ಶಿಕ್ಷಣದಿಂದ ವಂಚಿತರಾಗುವಂತ ಸಂದರ್ಭ ಹೋಗಿದೆ. ಇದನ್ನ ಖಂಡಿಸಬೇಕಾದಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ. ಹಾಗೂ ಪಾಲಕರು ಈ ಶಾಲೆಗಳನ್ನ ಮುಚ್ಚುವಂತ ಯೋಜನೆಗೆ ವಿರೋಧ ಮಾಡಬೇಕು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮಾಜದಲ್ಲಿ ಹಿರಿಯರಿಂದ ಬಂದವರು ಮಾತುಗಳು ತಾವು ಬಾಲ್ಯದಲ್ಲಿ ಅನುಭವಿಸಿದ್ರು, ಅನ್ನ ಸಿಕ್ಕಿಲ್ಲ, ಐದರಿಂದ ಸಾಲಿ ಅವರೆಲ್ಲ ಹೇಳ್ತಾರೆ. ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತ ಸಿದ್ದರಾಮಯ್ಯ ಸರ್ಕಾರ ಇಂಥ ಒಂದು ಯೋಜನೆಯನ್ನು ಹಾಕೊಳ್ಳೋಕೆ ಹೊರಟಿರೋದು ಒಂದು ದೊಡ್ಡ ನಿರ್ಣಯ. ಇಂಥ ಸಾಕಷ್ಟು ಹಲವಾರು ಉದಾಹರಣೆಗಳನ್ನು ನಾವು ಮಾಡ್ತಾ. ಶಿಕ್ಷಣ ಮಂತ್ರಿ ಮೊದಲು ಒಂದು ಬರಗಾಲ ಈ ಯೋಜನೆ ತರೋದಕ್ಕೆ ಬಹಳ ಉತ್ಸಾಹಿತರಾಗಿದೆ. ಒಂದು ಏನ್ ಹೇಳ್ಬೇಕು ಅಂತಂದ್ರೆ, ಅವ್ರ ತಂದೆ ಎಸ್ ಬಂಗಾರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮಕ್ಕಳನ್ನ ಸೆಳೆಯೋ ಸಲುವಾಗಿ, ಆಕರ್ಷಿತರನ್ನಾಗಿ ಮಾಡೋ ಸಲುವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ದಿವಸಕ್ಕೆ ₹1 ಆಮೇಲೆ ಮಿಡ್ ಡೇ ಮೀಲ್ ಅನ್ನು ಸ್ಟಾರ್ಟ್ ಮಾಡಿ. ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಅವರ ಮಗ ಹಿಂಗೆ ನಮ್ಮ ಕನ್ನಡ ಹಾಳಾಗಿರೋದು. ಕನ್ನಡ ಇದು ಮೂಲ ತಾಯಿಯೇ ಬೇರೆದು ಕನ್ನಡ. ಕನ್ನಡ ಬಿಟ್ಟು ಇವತ್ತು ನಮ್ಮ ಕನ್ನಡಾಂಬೆಯನ್ನು ನಾವು ಮರೆತು ಹೊಂಟಿದ್ದೇವಲ್ಲ. ಇವತ್ತ ಎಂತ ದುರ್ದೈವ ದುರಂತ ಇದು. 12ನೇ ಶತಮಾನದಲ್ಲಿ ಬಸವಣ್ಣನವರ ಆದಿಯಾಗಿ ಎಲ್ಲ ಶರಣರು ವಚನ ಸಾಹಿತ್ಯವನ್ನು ಕನ್ನಡದಲ್ಲೇ ಬರೆದೇ ಹೊರತಾಗಿ ಇಂಗ್ಲಿಷ್ ಇಂಗ್ಲೆಂಡ್
ಇಂಗ್ಲಿಷರ್ ಬಿಟ್ಟು ಹೋದಂತ 26 ಅಕ್ಷರ ಒಳಗೊಂಡಂತ ಇಂಗ್ಲಿಷ್ ಬರೀಲಿಲ್ಲ ಅವರು, ಯಾವುದೇ ಹಿಂದಿಯಾಗ ಬರಲಿಲ್ಲ, ಮರಾಠಿಯಾಗ ಬರೀಲಿಲ್ಲ. ಅಚ್ಚ ಕನ್ನಡದಲ್ಲಿ ಸುಲಿದ ಬಾಳೆಹಣ್ಣಿನ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಕನ್ನಡ ಅಂತಂದ್ರೆ 12ನೇ ಶತಮಾನ ಮುಂಚಿನಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು. ಅಂತ ಪವಿತ್ರವಾಗಿರ್ತ ಕನ್ನಡ ಭಾಷೆ ತಾಯಿಯ ಭಾಷೆ ಅದು. ಕನ್ನಡ ಭಾಷೆಯಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಹಿಡ್ಕೊಂಡದ. ಅದರಲ್ಲಿ ಆ ಒಂದು ಸಂಸ್ಕಾರವನ್ನು ಬಿಟ್ಟು ಇವತ್ತ ಪರಕೀಯರು ಬಂದು ಬಿಟ್ಟಂತ 26 ಅಕ್ಷರ ಓದ್ತಾ ಇಂಗ್ಲಿಷ್ ಭಾಷೆಗೆ ನಾವು ಜೋತ್ ಬಿದ್ದೇವಲ್ರಿ. ಎಂತ ದುರಂತ ಇದೆ ದೇಶದಲ್ಲಿ. ವಚನ ಸಾಹಿತ್ಯ ಓದ್ರಿ, ಎಂತದ್ದು ಚಂದ ಬರ್ದಾರ. ಸುಲಿದ ಬಾಳೆಹಣ್ಣಿದ್ದಂಗ ಜಾನಪದ ಎಲ್ಲ ಹೋಗ್ಬಿಡ್ತ್ರಿ ಈಗೆಲ್ಲ. ಇಂಗ್ಲಿಷ್ ಕಾಲ. ತಂದೆ ತಾಯಿ ಬಾಳ ಹೆಮ್ಮೆ ಪಡ್ಕೋತಾರ, ನಮ್ಮ ಮಕ್ಕನ ಇಂಗ್ಲಿಷ್ ಭಾಷೆ ಹಾಕಿವ್ರಿ, ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಭಾಷೆ ಹಾಕಿದ್ರೆ ಅವ್ನು ಬಹಳ ಶಾಣೆ, ಬಹಳ ದೊಡ್ಡವ ತಿಳ್ಕೊಂಡ್ಬಿಟ್ಟ. ಅಂದ್ರೆ ಕನ್ನಡ ಕಲಿಯುವಂತ ಯೋಗ್ಯತೆ ಇಲ್ಲ ಅಂತ ಅವ್ನ ಹುಡುಗರಿ, ಕನ್ನಡ ಯೋಗ್ಯತೆ ಇಲ್ಲ ಅಂತ ಕುಟುಂಬ. ಅದಾವ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇದೆ. ಕರ್ನಾಟಕದಲ್ಲಿ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳದು. ಇವತ್ತು ಕೈ ಎತ್ತಿ ಹೇಳಿ ಕನ್ನಡದ ಬಗ್ಗೆ ಮಾತನಾಡೋ ತಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಇವರು ಕನ್ನಡ ಮಾಧ್ಯಮದಲ್ಲಿ ಇವತ್ತು ಶಿಕ್ಷಣ ಕೊಡ್ತಾರ ಅಂತಕ್ಕಂಥದ್ದು ಹೇಳಿಕೆಗಳು ಅಥವಾ ಭಾಷಣದಲ್ಲಿ ಸೀಮಿತ ಆಗಿದೆ ಹೊರತಾಗಿ ನಡೆಯಲಿ ಇಲ್ಲ. ಹೆಂಗ ನುಡಿತೇವೋ ಹಂಗ ನಡೆಯುವಂಥದ್ದು ಮಾಡ್ಬೇಕು, ಅದು ನಿಜವಾದಂಥದ್ದು. ಆ ಕಾರಣಕ್ಕಾಗಿ ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ಒಕ್ಕೋರ್ಲಿಂದ ಖಂಡಿಸಿ ದೊಡ್ಡ ಪ್ರಮಾಣದ ಚಳವಳಿ ಮಾಡಬೇಕಾಗ್ತದೆ. ಇಲ್ಲೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಇಡೀ ಸರ್ಕಾರದ ಶಾಲೆಗಳನ್ನ ಮುಚ್ಚುವಂತ ಹುನ್ನಾರ ಮಾಡಿ ಬಂಡವಾಳ ಶಾಹಿಗಳ ಒಂದು ಕಪಿಮುಷ್ಟಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಶಿಕ್ಷಣವನ್ನು ಕೊಟ್ರೆ ಬಡ ಮಕ್ಕಳಿಗೆ ಯಾರಿಗೂ ಶಿಕ್ಷಣ ಕಲಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕೆ ಲಕ್ಷಾಂತರ ಕೋಟಿ ಎಲ್ಲಿ ಕಲಿಯಕ್ಕೆ ಸಾಧ್ಯ ಇದೆ? ಬಡ ಮಕ್ಕಳು ಮತ್ತೆ ಕೂಲಿ ನಾಲಿ ಮಾಡ್ಬೇಕು, ಯಾರ ಮನೆಗೆ ಹೋಗಿ ಚಂದವರು ಕಸ ಹಿಡಿಯುವಂತ ಕೆಲಸ ಮಾಡ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ಇವತ್ತು AIDS ನೇತೃತ್ವದಲ್ಲಿ ಒಂದು ಪ್ರತಿಭಟನಾ ಸಮಾವೇಶ ಒಳ್ಳೆಯ ಒಂದು ಆಲೋಚನೆ ಇದೆ. ಸಾಮಾಜಿಕವಾಗಿ ಜನಪರ ವಿದ್ಯಾರ್ಥಿಗಳ ಪರವಾಗಿ ನಿರಂತರ ಈ ಸಂಘಟನೆ ಹೋರಾಟದ ಮೂಲಕ ಸಮಾಜವನ್ನ ಜಾಗೃತಿಗೊಳಿಸುವುದು, ವಿದ್ಯಾರ್ಥಿಗಳನ್ನು ಕೂಡ ಜಾಗೃತಿಗೊಳಿಸುವಂತ ಕೆಲಸದ ಜೊತೆಗೆ ಮತ್ತು ಸರ್ಕಾರವನ್ನು ಕೂಡ ಎಚ್ಚರಿಸುವಂತ ಕೆಲಸ ಈ ಒಂದು AIDS ಸಂಘಟನೆ ಮಾಡ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಈ ಸಂಘಟನೆ ಜನಪರವಾಗಿ ಯಾವುದೇ ಒಂದು ಹೋರಾಟಕ್ಕ ಅಣಿಯಾದಲ್ಲಿ ನಾವು ಕೂಡ ಹಸಿರು ಶಾಲೆ ಹಾಕೊಂಡು ತಮ್ಮ ಹೋರಾಟದಲ್ಲಿ ಪಾಲ್ಗೊಳ್ಳತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಕೋಟಿ ಶರಣು. ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಸೇರೀವಿ. ಬಿಜಾಪುರ ಜಿಲ್ಲೆಗಳನ್ನ ಹಂತಕೊಂಡ್ರೆ ಒಟ್ಟಾರೆಯಾಗಿ ನಾಳೆ ಜೂನ್ ತಿಂಗಳಲ್ಲಿ 22 KPS ಶಾಲೆಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು 22 ಶಾಲೆಗೆ 180ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಆ ಮಕ್ಕಳನ್ನ ಆ KPS ಶಾಲೆಗೆ ಸೇರಿಸ್ತಾರ. ಸರ್ಕಾರದ ಒಂದು ಸರ್ಕ್ಯುಲರ್ ಅದ. ಆ ಸರ್ಕ್ಯುಲರ್ ಅಲ್ಲಿ ಇರುವುದು ಈ ಒಂದು KPS ಶಾಲೆಗಳನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ADB ಬ್ಯಾಂಕ್ ಇಂದ 2.5 ಕೋಟಿ ಸಾಲ ತಗೊಂಡು ಈ ಶಾಲೆಗಳನ್ನ ನಾವು ತೆರಿತೀವಿ ಅಂತ ಹೇಳ್ತಾರ. ಇನ್ನೊಂದ್ ಕಡೆ 4 ಕಿಲೋಮೀಟರ್ 5 ಕಿಲೋಮೀಟರ್ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಆ ಮಕ್ಕಳು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗ್ತದ. ಇದಕ್ಕೊಂದು ಬಸ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತದ. ಆದ್ರೆ ಆ ಜವಾಬ್ದಾರಿ ಯಾರಿಗೆ ಅಂತ ಹೇಳಿದ್ರೆ ಯಾರೋ ಶಾಲೆ STMC ಅಧ್ಯಕ್ಷರು STMC ಸಮಿತಿದವ್ರು ಇರ್ತಾರ, ಅವ್ರಿಗೆ ಆ ಜವಾಬ್ದಾರಿನ ಕೊಡ್ತಾರ. ಇದು ಖಂಡಿತ ಮಾಡಕ್ ಸಾಧ್ಯ ಆಗಂಗಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ಇದ್ರಲ್ಲಿ ಈ KPS ಶಾಲೆಗಳನ್ನ ಹೊರಗುತ್ತಿಗೆ ಕೊಡ್ತಾರ, ಟೆಂಡರ್ ಕೊಡ್ತಾರ. ಅಂದ್ರೆ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಇದನ್ನ ಮಾರಾಟ ಮಾಡ್ತಾರ ಸ್ನೇಹಿತರೆ. ಇದರಿಂದ ಇವತ್ತು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಡ ವಿದ್ಯಾರ್ಥಿಗಳು ದಿನನಿತ್ಯ ದುಡಿದು ತಿನ್ನುವಂತಹ ಕೂಲಿ ಕಾರ್ಮಿಕರ ಮಕ್ಕಳು ಶಿಕ್ಷಣದಿಂದ ದೂರ ಉಳಿಬೇಕಾಗ್ತದ. ಈಗ ಆಲ್ರೆಡಿ ಹಳ್ಳಿಗಳಲ್ಲಿ ನಮ್ಮೂರ ಶಾಲೆನ ನಾವು ಮುಚ್ಚಕ್ ಬಿಡಲ್ಲ ಅಂತ ಹೇಳಿ ಒಂದು 30ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇವತ್ತು ಪ್ರತಿಭಟನೆಗಳಾಗ್ಯಾವ. ನಮ್ಮೂರ ಶಾಲೆನ ಯಾವುದೇ ಕಾರಣಕ್ಕೂ ಮುಚ್ಚಕ್ ಬಿಡಂಗಿಲ್ಲ ಅಂತ ಹೇಳಿ 1-2 ಇನ್ಸಿಡೆಂಟ್
ಒಂದು ವಿಷಯನ ಹೇಳ್ತಾರೆ ಸ್ನೇಹಿತರೆ. ಇವತ್ತು ನಾವು ಜಿಲ್ಲೆನಲ್ಲಿ ಸರ್ಕಾರಿ ಶಾಲೆಗಳು ಉಳಿಸೋದು ಬಹಳ ಮಹತ್ವ ಅದ. ಹಾಗಾಗಿ ಒಂದು ಜಿಲ್ಲಾ ಮಟ್ಟದ ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ಸಮಾವೇಶದ ಉದ್ಘಾಟಕರಾಗಿ ಹಾಮಾ ಪೂಜಾರಿ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹಿರಿಯ ಸಾಹಿತಿಗಳು ಸಿಂದಗಿಯಿಂದ ಅವರು ಬಂದಾರ. ಅವರು ಈ ಒಂದು ಸಮಾವೇಶನ ಉದ್ದೇಶಿಸಿ ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಆ KPS ಶಾಲೆಗೆ ಫ್ರೀ ಬಸ್ ಬಿಡ್ತೀವಂತ ಗೌರ್ಮೆಂಟ್ ಆದೇಶದಾಗ ಬರ್ದಿದೆ. ಆ ಫ್ರೀ ಬಸ್ಸಿನ ಜವಾಬ್ದಾರಿಯನ್ನ SDMC ಅವರಿಗೆ ವಹಿಸಿದ್ದಾರೆ. ಯಾರು SDMC ಅವರು? ಅದೇ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸ್ತಕ್ಕಂತ ಬಡವರು ಅಲ್ಲತಕ್ಕಂತ ಒಬ್ಬ ಅಪ್ಪನೋ ಅಮ್ಮನ ಅವ್ರನ್ನ ಅಧ್ಯಕ್ಷರು ಮಾಡಿರ್ತಾರೆ SDMC. ಅವ್ರನ್ನೇ ಎಲ್ಲ SDMC ಯಾರಪ್ಪ? ಪಾಲಕರು. ಅಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸ್ತಕ್ಕಂತ ಬಡವರು ಒಂದು ಬಸ್ ಬಿಡ್ಬೇಕು, ಅವರು ಸಾರಿಗೆ ವ್ಯವಸ್ಥೆ ನಡೆಸಬೇಕು. ಸ್ನೇಹಿತರೆ, ಮೊನ್ನೆ ರಾಮನಗರ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ, ಚನ್ನಪಟ್ಟಣ ತಾಲೂಕಲ್ಲಿ ಒಂದು KPS ಮ್ಯಾಗ್ನೆಟ್ ಶಾಲೆ ಮಾಡ್ಯಾರ. ಆಗಾಗ್ಲೆ ಸುತ್ತ 7 ಹಳ್ಳಿ ಶಾಲೆ ಮುಚ್ಚಾರ್ರಿ. ನಾವು ಹೋರಾಟ ಮಾಡಿದೀವಲ್ಲಿ ನಮ್ಮ ವಿದ್ಯಾರ್ಥಿ ಸಂಘಟನೆ AIDSO ಇಂದ. ಹೆಂಗೆ ನಿಮ್ಮ ಊರಿಗೆ ನಮ್ಮ ಕಾವೇರಿ ಅವ್ರು ಬಂದು ನಿಮ್ನೆಲ್ಲ ಸೇರಿಸಿ, ನಮ್ಮ ಹಲವಾರು ಜನ ನಮ್ಮ ಸಂಘಟನಾಕಾರರು ಬಂದು ನಿಮ್ ಊರಿಗೆ ಬಂದು ನಿಮ್ ಶಾಲೆ ಮುಂದೆ ನಿಮ್ಮನ್ನು ಕೂರಿಸಿ ಪ್ರತಿಭಟನೆ ಮಾಡಿ ಈ ಹೋರಾಟ ಮುಂದುವರ್ಸಕ್ ಯಾವ ರೀತಿ ನಿಮ್ಮ ಹಳ್ಳಿಯಲ್ಲಿ ನೀವು ಸಮಿತಿಗಳನ್ನ ರಚನೆ ಮಾಡ್ಕೊಂಡಿದ್ದೀರಲ್ಲ, ಇದೇ ರೀತಿ ಕರ್ನಾಟಕದ ಎಲ್ಲಾ ಹಳ್ಳಿಗಳಿಗೆ ಹೋಗಿ ನಾವು ಹಳ್ಳಿ ಮಟ್ಟದಲ್ಲಿ ಗ್ರಾಮಸ್ಥರನ್ನ ಪಾಲಕರನ್ನ ಕೂರಿಸಿ ಹೋರಾಟ ಮಾಡ್ತಾ ಇದೀವಿ. ಹಳ್ಳಿ ಹಳ್ಳಿಗೆ ಸಮಿತಿಗಳನ್ನ ರಚನೆ ಮಾಡ್ತಿದೀವಿ. ಇದೇ ರೀತಿ ಸಮಿತಿ ಮೊದಲು ಆರಂಭ ಆಗಿರ್ತಕ್ಕಂಥ ಹೋರಾಟ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಹೊಂಗನೂರು ಪಂಚಾಯತಿ ಸುತ್ತಮುತ್ತ 7 ಹಳ್ಳಿ ಶಾಲೆ ಮುಚ್ಚರಿಸಲು ಅಕ್ಟೋಬರ್ 23ಕ್ಕೆ ಆದೇಶ ಮಾಡಿದ್ದಾರೆ. ನಾವು ಹೋರಾಟ ಮಾಡಿದ್ರ ಪರಿಣಾಮ ಏನಾಯ್ತಪ್ಪ ಅಂತಂದ್ರೆ 5 ಹಳ್ಳಿ ಜನ ಅವ್ರು ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ರು. ನಾವು ಒಂದೇ ಒಂದು ಮಗುನ ನಮ್ಮ ಊರಿಂದ ನಿಮ್ಮ ಪಂಚಾಯತಿ ಶಾಲೆಗೆ ಕಳ್ಸಂಗಿಲ್ಲ, ಬಿರಿ ಬಂದ್ ಸರ್ಕಾರಕ್ಕೆ. 3 ತಿಂಗಳಾಯ್ತು. ನೋಡಿದ್ರು ದಿನ ಬಸ್ ಬರೋದು, ಹಳ್ಳಿ ಹೋಗೋದು. ಸರ್ಕಾರಿ ಬಸ್ ಅಲ್ಲ, ಯಾವುದೋ ಒಂದು ಯದುನಂದನ ಟ್ರಾವೆಲ್ಸ್ ಅಂತ ಖಾಸಗಿ ಒಂದು ಸಾರಿಗೆ ಸಂಸ್ಥೆಯೊಂದಿಗೆ ಅವ್ರು ಕಾಂಟ್ರಾಕ್ಟ್ ಮಾಡ್ಕೊಂಡ್ರ. ಅವನ ಬಸ್ ಎಲ್ಲಿವರೆಗೂ ಬರ್ತದಂದ್ರಿ, ಎಲ್ಲಿವರೆಗೂ ಬಿಲ್ ಮಾಡ್ತಾರ ಅಲ್ಲಿವರೆಗೂ ಬಸ್. ಅವಾಗ ಬಿಲ್ ಬಂದ್ ಮಾಡಿದ ದಿನ ಬಸ್ ಇಲ್ಲ. ಆ ಟ್ರಾವೆಲ್ಸ್ ನಾವು ದಿನ ಬಸ್ ಕಳಿಸ್ದ, ಯಾರು ಹುಡುಗರನ್ನ ಹಚ್ಚಿಲ್ಲ. ಮೊನ್ನೆ ಬಜೆಟ್ನಾಗೂ ಹೇಳ್ತಾರೆ ಮುಖ್ಯಮಂತ್ರಿಗಳು, ಸಚಿವರು, ನಾವು ಒಂದೇ ಒಂದು ಶಾಲೆ ಮುಚ್ಚಲ್ಲ. ಎಂತ ಸುಳ್ಳು ಅಂದ್ರೆ, ಬಜೆಟ್ ಆದ ಮಾರನೇ ದಿನ ಮಾರ್ಚ್ 7ನೇ ತಾರೀಕು ಚನ್ನಪಟ್ಟಣ BEO ಕಡೆಯಿಂದ ಆದೇಶ ಮಾಡಿಸ್ತಾರೆ. ಯಾವ ಶಾಲೆಗಳಿಂದ ಮಕ್ಕಳು ಇನ್ನೂ ಕೂಡ ಹೊಂಗನೂರು ಶಾಲೆಗೆ ಪಂಚಾಯತಿ ಕಟ್ಟಡ KPS ಶಾಲೆ ಮಾಡಿದಾರಲ್ಲ, ಆ ಶಾಲೆಗೆ ಯಾವ ಮಕ್ಕಳನ್ನ ನೀವು ಕಳಿಸಿಲ್ಲ, ನೀವು ಪಾಲಕರ ಮನವೊಲಿಸುವಲ್ಲಿ ವಿಫಲರಾಗಿದ್ದೀರಿ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜನಗಳಿಗೆ ನೀವು ಅರ್ಥ ಮಾಡಿಸಿಲ್ಲ, ಅದಕ್ಕೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಶಿಕ್ಷಕರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಇದು ಈ ಸರ್ಕಾರ ಮಾಡ್ತಕ್ಕಂಥ ಹುನ್ನಾರ. ಸ್ನೇಹಿತರೆ, ಬಸ್ಸು ಯಾವನೋ ಖಾಸಗಿ ಸಾರಿಗೆ ಒಂದ್ ಕಡೆಯಿಂದ ಬಸ್ ಬಿಡಿಸ್ತಾರೆ. ಆಮೇಲೆ ಒಂದ್ 20% ಮಕ್ಕಳೇನ್ ನಿಮ್ ಊರಿಂದ ಹೋಗ್ಬೋದು ಅಂತ ಹೇಳಿದ್ನಲ್ಲ, ಒಂದ್ ವೇಳೆ ಮಕ್ಕಳು ಯಾರನಾರ ನೀವು ಅಪ್ಪಿತಪ್ಪಿ ಆ KPS ಸ್ಕೂಲಿಗೆ ಕಳಿಸಿದ್ರಪ್ಪ ಅಂತಂದ್ರೆ ಅಲ್ಲಿ ಏನ್ ಕಲಿಸ್ತಾರೆ ಗೊತ್ತಾ ನಿಮ್ಗೆ? ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ, 6ನೇ ಕ್ಲಾಸಿಂದ ಯಾವ ಬಡವರ ಮಕ್ಕಳು KPS ನಾಗ ಓದ್ತಾರೆ ಆ ಮಕ್ಕಳಿಗೆ ವೃತ್ತಿ ಶಿಕ್ಷಣ ಕಲಿಸ್ತಾರೆ. ಏನ್ ವೃತ್ತಿ ಶಿಕ್ಷಣ? ಹತ್ತಿ ಬಿಡಿಸೋದು, ದ್ರಾಕ್ಷಿ ಕಟಿಂಗ್ ಮಾಡೋದು, ಹೇರ್ ಕಟ್ ಮಾಡೋದು, ಬಡಿತನ ಮಾಡೋದು, ಎಲೆಕ್ಟ್ರಿಕ್ ಕೆಲಸ ಮಾಡೋದು, ಸುತ್ತಮುತ್ತ ಹೊಲಗಳಲ್ಲಿ ಕಾರ್ಖಾನೆಗಳಲ್ಲಿ ಕಡಿಮೆ ಪಗಾರಿನ ಕಾರ್ಮಿಕನಿಗೆ ಏನು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಕಾವೇರಿ ರಜಪೂತ್ರವರೇ ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿರ್ಗಮಿಸಿದ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ಹಾಮಾ ಪೂಜಾರಿ ಸರ್ ಅವರೇ,
ಹೋರಾಟಗಾರರಾಗಿರ್ತಕ್ಕಂಥ ಅನಿಲ್ ಕುಸ್ಮನಿ ಸರ್ ಅವರೇ, ಅರವಿಂದ್ ಕುಲಕರ್ಣಿ ಅವರೇ, ಹಾಗೂ ಇದೀಗ ತಮ್ಮ ಮುಂದೆ ಮಾತಾಡಿದ ಮಹಾಂತೇಶ್ ಬೇಳೂರ್ ಅವರೇ, ಉಪಸ್ಥಿತರಿರುವಂತ ಮಲ್ಲಿಕಾರ್ಜುನರವರೇ, ಶ್ರೀಮತಿ ಕೊನಗುಳಿ ಅವರೇ, ಸಿದ್ದರಾಮಯ್ಯ ಹಿರೇಮಠರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಹಿರಿಯರೇ, ಮಕ್ಕಳೇ ಮತ್ತು ಮಾತೆಯರೇ, ಇದೀಗ ಬಹಳ ಸುದೀರ್ಘವಾಗಿ ಈ ಹೋರಾಟದ ಉದ್ದೇಶ ಏನು ಎಂಬುದರ ಕುರಿತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಾಗಿದೆ. ಇಲ್ಲಿ ನಾವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು. 1990ರ ದಶಕದಿಂದ ಇದುವರೆಗೆ ಒಂದು ಹುನ್ನಾರ ನಮ್ಮ ದೇಶದಲ್ಲಿ ನಡೀತಾ ಇದೆ. ಅದು ಏನಂದ್ರೆ ಎಲ್ಲ ಖಾಸಗೀಕರಣ ಮಾಡುವಂಥದ್ದು, ಬಂಡವಾಳಶಾಹಿಗಳ ಕೈಗಳಿಗೆ ಈ ದೇಶವನ್ನೇ ಅವರಿಗೆ ಕೊಡುವಂಥದ್ದು. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ, ನಮ್ಮ ದೇಶದ ಸಾಮಾಜಿಕ ಪರಿಸ್ಥಿತಿಯನ್ನು ನೋಡದೆ ಈ ಕೆಲವೊಂದು ಬಂಡವಾಳಶಾಹಿ ಈ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದಾಗ ಈ ದೇಶದ ಎಲ್ಲ ಪರಿಸ್ಥಿತಿಯನ್ನು ಕೆಡಿಸುವಂತ ಒಂದು ಹುನ್ನಾರ ನಮ್ಮ ದೇಶದಲ್ಲಿ 90ರ ದಶಕದಿಂದಲೇ ಆರಂಭವಾಯಿತು. LPG ಅನ್ನುವಂಥದ್ದು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಅನ್ನುವಂಥದ್ದು. ಇದು ನಿಜವಾಗಿ ಈ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಈ ಜನಪರವಾಗಿರ್ತಕ್ಕಂಥ ಸಿದ್ಧಾಂತ. ಮೊದಲಿಗೆ ಈ ಬ್ಯಾಂಕು ರಾಷ್ಟ್ರೀಕರಣ ಮಾಡುವಂಥದ್ದು ದೊಡ್ಡ ಹೆಜ್ಜೆ ಮಾಡಿದ್ದು ಇದು ಕಾಂಗ್ರೆಸ್ ಪಕ್ಷ. ಅಂದ್ರೆ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಬಡವರಿಗೆ ಆರ್ಥಿಕವಾಗಿ ಸಬಲೀಕರಣಕ್ಕೆ ಅವರಿಗೆ ತರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಇಂದಿರಾ ಗಾಂಧಿಯವರು ಎಲ್ಲ ಬ್ಯಾಂಕಿಂಗ್ ರಾಷ್ಟ್ರೀಕರಣ ಮಾಡಿದ್ರು, ನ್ಯಾಷನಲೈಸೇಷನ್ ಆಫ್ ಬ್ಯಾಂಕಿಂಗ್ ಮಾಡಿದ್ರು. ಆದ್ರೆ ಅದೇ ಕಾಂಗ್ರೆಸ್ ಪಕ್ಷ 90ರ ದಶಕದಲ್ಲಿ ಈ ಎಲ್ಲ ಖಾಸಗೀಕರಣವನ್ನು ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. LPG ಅನ್ನುವಂತ ಇದು ಇಟ್ಕೊಂಡು ಅದು ಜಾಗತಿಕ ಬ್ಯಾಂಕ್ನಿಂದ ಸಾಲವನ್ನು ಪಡೆದುಕೊಂಡು ಆ ಸಾಲ ಕೊಡಬೇಕಾದ್ರೆ ಒಂದು ಕಂಡೀಷನ್ ನಿಂದ ಈ LPG ಆರಂಭ ಮಾಡಿ, ಅದೇ ಎಲ್ಲ ಬರ್ತಕ್ಕಂಥ ಎಲ್ಲ ಸರ್ಕಾರಗಳು ಈ ಎಲ್ಲ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಈ ಸಿದ್ಧಾಂತದಕ್ಕೆ ಒಳಪಟ್ಟು ಈ ಕ್ರಮೇಣವಾಗಿ ಎಲ್ಲ ಖಾಸಗೀಕರಣ ಮಾಡ್ತಾ ಹೋಗ್ತಾ ಇದೆ. ಈ ಶಿಕ್ಷಣ, ಆರೋಗ್ಯ ಮತ್ತು ಈ ಆಹಾರ, ಇದು ಮೂಲಭೂತವಾಗಿರ್ತಕ್ಕಂಥ ಕೆಲವೊಂದು ಬೇಡಿಕೆಗಳು. ಇದು ಖಾಸಗೀಕರಣಕ್ಕೆ ಒಳಪಟ್ಟರೆ ಮುಗಿದೋಯ್ತು. ನಾಳೆ ನಮಗೆ ತುತ್ತು ನೀರು, ತುತ್ತು ಅನ್ನ ಕೊಡ್ಬೇಕಾದ್ರೆ, ಒಂದು ಹನಿ ನೀರು ಕೊಡ್ಬೇಕಾದ್ರೂ ಕೂಡ ಅವರಿಗೆ ನಾವು ಬೇಡಬೇಕಾಗುತ್ತೆ. ಇಂಥ ಪರಿಸ್ಥಿತಿ ಇದೆ. ಇಂಥದ್ರೊಳಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ಒಂದು KPS ಮಾಡೆಲ್ ನಲ್ಲಿ ಶಾಲೆಗಳನ್ನು ನಾವು ಆರಂಭ ಮಾಡ್ತೀವಿ, ನಿಮಗೆ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತೀವಿ, ಅದೇ ರೀತಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತೀವಿ ಅನ್ನುವಂತ ಒಂದು ಉದ್ದೇಶ ಹೇಳಿ ಈ ಸುತ್ತಮುತ್ತಲಿರ್ತಕ್ಕಂಥ ಸಣ್ಣ ಶಾಲೆಗಳನ್ನು ಮುಚ್ಚಿ ಹಾಕಿ ಒಂದು ಕೇಂದ್ರೀಯವಾಗಿರ್ತಕ್ಕಂಥ ಶಾಲೆ ನಾವು ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದೆಯಲ್ಲ, ಇದು ಸರ್ಕಾರ ಈಗ ಹೇಳ್ತಾ ಇದೆ. ಅದು ಲಿಖಿತವಾಗಿ ಅದರ ಉದ್ದೇಶಗಳನ್ನು ಕೂಡ ನಮ್ಮ ಮುಂದೆ ಅವ್ರ ಸರ್ಕಾರ ಇಟ್ಟಿದೆ. ಆದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದು ಯಾವ ರೀತಿಯಾಗಿ ಪರಿವರ್ತನೆಗೊಳ್ತಾ ಇದೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಅದು ಸರ್ಕಾರಗಳು ಹೇಳುವುದನ್ನು ಮಾಡ್ತವೆ, ಅದು ಮಾಡುವುದನ್ನು ಮಾಡ್ತದೆ, ಹೇಳುವುದನ್ನು ಮಾಡ್ತದೆ ಸರ್ಕಾರ. ಹೀಗೆ ಕ್ರಮೇಣವಾಗಿ ಈ ಶಾಲೆಗಳನ್ನು ಖಾಸಗಿ ಜನರ ಕೈಯಲ್ಲಿ ಕೊಟ್ಬಿಟ್ರೆ ಅದು ಶಿಕ್ಷಣ ಏನದ ಬಹಳ ದುಬಾರಿಯಾಗಿ ನಮ್ಮ ಮೆಜಾರಿಟಿ ಏನಿದೆ ಅಲ್ಲ, ಬಹುಸಂಖ್ಯಾತ ಮಕ್ಕಳು ಎಲ್ಲ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಇದು ಬರ್ತಕ್ಕಂಥ ದಿನಗಳಲ್ಲಿ ಈಗ ಸರ್ಕಾರ ಏನ್ ಹೇಳ್ತಾ ಇದೆ, ಈ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ.